ಬ್ರಹ್ಮಾಂಡ ಭ್ರಷ್ಟಾಚಾರದ ಹೆಚ್ಚು ಸೋರ್ಸ್ ಇರ್ತಕ್ಕಂಥ ಪಂಚಾಯತಿ ನಮ್ಮ ಇಂಟಗನಹಳ್ಳಿ ಪಂಚಾಯತಿ. ಕೋಟಿ ರೂಪಾಯಿ ಟ್ಯಾಕ್ಸ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಹಾಗಾಗಿ ಇಲ್ಲಿ 10 ಕೋಟಿ ರೂಪಾಯಿ ಟ್ಯಾಕ್ಸ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. 3 ದಶಕಗಳಿಂದನೂ ಇವರು ಫ್ಯಾಮಿಲಿನೇ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ HR, ಹಂಚಿಪುರ, ನಮ್ಮ ಊರು ಹಂಚಿಪುರ. ನಾನು ಈ ದಿವಸ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನು ಅಂದರೆ, ಇಂಟಗನಹಳ್ಳಿ ಗ್ರಾಮ ಪಂಚಾಯಿತಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಈ ಒಂದು ಪಂಚಾಯತಿನಲ್ಲಿ ಅತಿ ಹೆಚ್ಚು ಸೋರ್ಸ್ ಇರ್ತಕ್ಕಂಥ ಪಂಚಾಯತಿ ನಮ್ಮ ಇಂಟಗನಹಳ್ಳಿ ಪಂಚಾಯತಿ. ಹಾಗಾಗಿ ಇಲ್ಲಿ 10 ಕೋಟಿ ರೂಪಾಯಿ ಟ್ಯಾಕ್ಸ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಇವರು ಕಲೆಕ್ಷನ್ ಮಾಡೋದೇ ಇಲ್ಲ, ಕೇವಲ 1 ಕೋಟಿ ಮಾತ್ರ ಕಲೆಕ್ಷನ್ ಮಾಡಿದ್ದಾರೆ. ಯಾಕೆ ಅಂತಂದರೆ, ಇವರು ಆಲ್ರೆಡಿ ಎಲ್ಲ ಕಂಪ್ನಿಗಳು ಮತ್ತು ಗೋಡನ್ಗಳು ಅತಿ ಹೆಚ್ಚು ಇರೋದ್ರಿಂದ ಇವರು ಅವ್ರ ಹತ್ರ ಎಲ್ಲ ಸೇರ್ಕೊಂಡು ಇದನ್ನ ಕಮಿಷನ್ ಇಸ್ಕೊಂಡು ಅವ್ರ ಕಟ್ಟಲ್ಲ ಅವರು. ಯಾಕೆಂದರೆ ಇಲ್ಲಿ ಮೂಲ ಏನಾಗಿದೆ ಅಂದರೆ, ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಸ್ವಲ್ಪ ಜನ ಸದಸ್ಯರುಗಳು ಅಧ್ಯಕ್ಷರುಗಳು ತಮ್ಮ ಸ್ವಂತ ಗೋಡನ್ಗಳನ್ನೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಅದರಲ್ಲಿ ಮೂಲ ರಾಹುಲ್ ಗೌಡ ಅಂತ ಹೇಳಿ ಹಂಚಿಪುರದ ಅಧ್ಯಕ್ಷರಾಗಿದ್ದರು. ಅವರವೇ ಗೋಡನ್ಗಳು, ಅವರ ತಂದೆ ಅನ್ನದಾನಯ್ಯ ಅಂತ ಹೇಳ್ಬಿಟ್ಟು ಅವರು ಗೋಡೆ ಖಾಲಿ ಜಾಗ ಮಾತ್ರ ತೋರಿಸ್ಕೊಂಡಿದ್ದಾರೆ. ಇಲ್ಲಿಗಲ್ ಬಿಲ್ಡಿಂಗ್ಸ್, ಎಲ್ಲ ಇಲ್ಲಿಗಲ್ ಬಿಲ್ಡಿಂಗ್ಸ್ ಮಾಡ್ಕೊಂಡು ಅವರು ಸುಮಾರು ಒಂದು 1.5 ಲಕ್ಷ ಚದರಡಿ ಅಷ್ಟು ಗೋಡನ್ಗಳು ಮಾಡ್ಕೊಂಡಿದ್ದಾರೆ. ಒಂದಕ್ಕೂ ಟ್ಯಾಕ್ಸ್ ಕಟ್ತಾ ಇಲ್ಲ. ಅವರು ಮೂಲ ಬರೋದೇನಕ್ಕೆ ಅಂದರೆ, ಪಂಚಾಯತಿಗೆ ಬರೋ ಉದ್ದೇಶ, ಪಂಚಾಯತಿ ಹಿಡಿಯೋ ಉದ್ದೇಶ ಏನು ಅಂತಂದರೆ ಅವ್ರಿಗೆ ಟ್ಯಾಕ್ಸ್ ಅವಾಯ್ಡ್ ಆಗಬೇಕು. ಮತ್ತು ಅಲ್ಲಿಂದ ಏನು ವಸೂಲಿ, ಬರೀ ವಸೂಲಿ ಮಾತ್ರ ಮಾಡ್ಕೊಂಡು ಇವರು ಜೀವನ ಸಾಗತಕ್ಕಂಥ ಇಷ್ಟು ದಿವಸ ಬಂದಿದ್ದಾರೆ. ಇವರು ರಾಹುಲ್ ಗೌಡರು ಅಧ್ಯಕ್ಷರಾಗಿರೋದು, ಪಂಚಾಯತಿಗೆ ಅಧ್ಯಕ್ಷರಾಗಿರೋ ಮೂಲನೇ ಇದು. ಇದಕ್ಕೋಸ್ಕರ ಎಲ್ಲ. ಆಮೇಲೆ ಇವ್ರು ಗೆದ್ದುವಾಗ ಮಾತ್ರ ಸ್ವಲ್ಪ ಜನ ಒಬ್ಬರು ಗೆದ್ದರೆ, ಮತ್ತು ಎಲ್ಲರೂ ಇಡೀ ಪಂಚಾಯತಿಲಿರೋ ಸದಸ್ಯರನ್ನೆಲ್ಲ ಕೊಂಡ್ಕೊಳ್ಳೋವಷ್ಟು ಕೆಪಾಸಿಟಿ ಇವ್ರಿಗೆ. ಹೇಗೆ ಅಂತಂದರೆ, ಇವರು ಎಲ್ಲರೂ ಯಾರು ವಿರೋಧ ಮಾಡಬಾರ್ದು. ಈ ಒಂದು ಭಾಗದಲ್ಲಿ ಇಷ್ಟು ಕಲೆಕ್ಷನ್ ಮಾಡ್ತೀವಿ, ಇಷ್ಟು ಕಲೆಕ್ಷನ್ ಮಾಡಿದ್ನ ಎಲ್ಲರಿಗೂ ಹಂಚುತ್ತೀವಿ ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣ ಅನ್ನದಾನಯ್ಯ. ಅವರು ಒಂದು ಸತಿ ಮೆಂಬರ್ ಆಗಿದ್ದರು, ಅವ್ರ ಮಿಸ್ಸಸ್ಸು 2 ಸತಿ ಮೆಂಬರ್ ಆಗಿದ್ದರು. ಇವರು ಸುಮಾರು 3 ದಶಕಗಳಿಂದನೂ ಇವರು ಫ್ಯಾಮಿಲಿನೇ ಆಗ್ತಾ ಇದ್ದಾರೆ. ಜನಗಳಿಗೆ ಇದು ಯಾವುದು ಅರ್ಥ ಆಗಲ್ಲ, ಯಾಕೆ ಇವ್ರು ಆಗ್ತಾವ್ರೆ, ಏನು ಎತ್ತ ಅಂತ ಹೇಳ್ಬಿಟ್ಟು. ಇವರು ಅನ್ನದಾನ ಪೀರಿಯಡಲ್ಲೂ ಅಷ್ಟೇ ಈ ರೀತಿ ಮಾಡಿದ್ರು. ಇಡೀ ಕೆರೆ ಇತ್ತು, ಕೆರೆ 1 ಎಕರೆ ಕೆರೆನ ಬೇರೆಯವರಿಗೆ ಒಂದು ಪರಾಭಾರೆ ಮಾಡೋ ಲೆಕ್ಕಕ್ಕೆ ಮಾಡಿಬಿಟ್ಟಿದ್ದಾರೆ, ಬಿಡಿಸ್ಬಿಟ್ಟಿದ್ದಾರೆ. ಊರವರೆಲ್ಲ ಹೋಗಿ ಗಲಾಟೆ ಮಾಡಿದ್ದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಸೋದು, ಇದು ಮಾಡಿದ್ರು. ಆನಂತರ ಕುಡಿಯೋ ನೀರಿಗೆ ಘಟಕ ಮಾಡಿದ್ರು ಅನ್ನದಾನ ಪೀರಿಯಡಲ್ಲೇ ಮಾಡಿ. ಅದ್ರದ್ದು ಪಂಚಾಯತಿಗೆ ಬರ್ತಕ್ಕಂಥ 5 ರೂಪಾಯಿ ಕಾಯಿನ್ ಬರ್ತಕ್ಕಂಥ ದುಡ್ಡನ್ನ ಏನು ಮಾಡಿದ್ರು, ಪಂಚಾಯತಿ ಕಟ್ಟಿಲ್ಲ ಅವರು. ಈಗ ನಾವು ಗೆದ್ದ ನಂತರ ಏನು ಮಾಡಿದ್ವಿ, ನಾವು ಪಂಚಾಯತಿ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಒಂದು 3-4 ವರ್ಷದಿಂದ ಕಟ್ಟಿಸ್ತಾ ಇದ್ದೀವಿ. ಒಂದು ತಿಂಗಳಿಗೆ 18,000 ರಿಂದ 20,000 ರೂಪಾಯಿ ಕಾಯಿನ್ಗಳು ಬರ್ತವೆ. ಇದನ್ನು ಅವ್ರು ಸ್ವಂತಕ್ಕೋಸ್ಕರ ಬಳಸ್ಕೊಂಡು 4 ವರ್ಷ ಕಂಟಿನ್ಯೂಸ್ ಆಗಿ ಪಂಚಾಯತಿ ಕಟ್ಟದಂಗೆನೇ ಇದನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಒಂದು ಓವರ್ ಟ್ಯಾಂಕ್ ಮಾಡ್ಸೋಕೆ ಇದು ಮಾಡಿದ್ರು. ಅವರು ಯಾವುದೋ ಒಂದು ಲೇಔಟ್ನಲ್ಲಿ ಏನು ಮಾಡಿದ್ರು, ತಾಂಡೋದ್ರು. ಅದೇ ಅನ್ನದಾನಯ್ಯವರು ತಾಂಡೋಗಿ ಲೇಔಟ್ನಲ್ಲಿ ಒಂದು ಓವರ್ ಟ್ಯಾಂಕ್ ಮಾಡಿಸಿದ್ರು. ಅದು ತಗ್ಗು ಪ್ರದೇಶದಲ್ಲಿದೆ. ತಗ್ಗು ಪ್ರದೇಶದಿಂದ ಮೇಲ್ಕೆತ್ತು ಅಂತ ಯೋಜನೆಗಳು ಮಾಡ್ಕೊಂಡು ಇವರು ಅಲ್ಲಿ ಮಾಡಿದ್ದಾರೆ. ಆದರೆ ಏನು ಮಾಡ್ತೀರಾ, ಅಲ್ಲಿಂದ ಒಂದು ಡ್ರಾಪು ಸಹ ಕುಡಿಯೋ ನೀರಿಲ್ಲ. 8 ವರ್ಷ ಆಯಿತು. 8 ವರ್ಷದಿಂದನೂ ಒಂದು ಡ್ರಾಪ್ ಇಲ್ಲ. ಸುಮ್ಮನೆ 25 ಲಕ್ಷ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಬಿಡುಗಡೆ ಆಗಿದ್ದನ್ನ ತಗೊಂಡೋಗಿ ಲೇಔಟಿಗೆ ಒಂದು ಓವರ್ ಟ್ಯಾಂಕ್ ಮಾಡ್ಕೊಂಡು ಕೊಟ್ಟರು. ಅಲ್ಲಿನ ಕಮಿಷನ್ ಇಸ್ಕೊಂಡ್ರು. ಈ ರೀತಿ ಬರೀ ಇವ್ರದ್ದು ಏನಿದ್ರು ಇದೆ, ಈ ಲೆಕ್ಕ ಬಿಟ್ಟರೆ ಇನ್ನೇನು ಇದು ಮಾಡ್ತಾ ಇಲ್ಲ. ಈಗ ಮೂಲ 10 ಕೋಟಿ ಇರೋದ್ರಿಂದ 10 ಕೋಟಿ ಒಳಗೆ ಬರೀ 1 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಸದಸ್ಯರೂ ಆಲ್ಮೋಸ್ಟ್ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಇವರು ಪ್ರತಿಯೊಂದೂ ಇದೇ ಥರನೇ ಮಾಡ್ತಾ ಇರೋದ್ರಿಂದ ಮುಂದಿನ ಕ್ರಮ ದಯವಿಟ್ಟು ಯಾರಾದರೂ ಮುಂದಿನ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊಂಡು. ಈಗ ಪಂಚಾಯತಿ ವ್ಯಕ್ತಿ ವಿರುದ್ಧನೂ ಸಹ ಹೌದು, ಮತ್ತು ಪಂಚಾಯತಿ ವಿರುದ್ಧನೂ ಸಹ ಹೌದು. PDO ಇದರಲ್ಲಿ ಶಾಮೀಲಾಗಿದ್ದಾರೆ. PDOದಿಂದ ಹಿಡಿದು PDO ಶಾಮೀಲಾಗಿದ್ದಾರೆ. ಪ್ರತಿಯೊಬ್ಬ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನಾನು ಈ ಹಿಂದೆ RTನಲ್ಲಿ ಹಾಕೊಂಡ್ರು, RTನಲ್ಲಿ ನಮ್ಗೆ ಯಾವುದೇ ಥರ ಇದನ್ನು ಕೊಡ್ತಾ ಇಲ್ಲ. ಮತ್ತು ಎಲ್ಲ ಅಧಿಕಾರಿ ವರ್ಗದವ್ರು ಸೇರ್ಕೊಂಡು ಇದನ್ನು ಭ್ರಷ್ಟಾಚಾರ ಮಾಡೋದ್ರಲ್ಲಿ ಇದು ಮಾಡ್ಕೊಂಡು, ಸಾಮಾನ್ಯ ಜನ ಯಾರೇ ಖಾತೆಗೆ ಹೋದ್ರೂ ಸಹ ಒಬ್ರಿಗೂ ಖಾತೆ ಮಾತ್ರ ಮಾಡ್ಕೊಂಡು ಕೊಡಲ್ಲ. ಎಲ್ಲ ಪ್ರತಿಯೊಂದು ಬರಬೇಕು. ಫಸ್ಟು ಅನ್ನದಾನ ಮನೆಗೆ ಎಲ್ಲ ಫೈಲ್ ಬರಬೇಕು. ಅವ್ರು ಎಸ್ ಅಂದಿದ್ದು ಮಾತ್ರ ಖಾತೆ ಆಗಬೇಕು. ಈ ರೀತಿ ಮಾಡ್ಕೊಂಬಂದಿದ್ದಾರೆ. ಊರಿನಲ್ಲೂ ಅಷ್ಟೇ, ಇನ್ನೊಂದರಲ್ಲೂ ಅಷ್ಟೇ, ಪ್ರತಿಯೊಂದರಲ್ಲೂ ಈ ರೀತಿ ಮಾಡ್ಕೊಂಬಂದಿದ್ದಾರೆ. ಹೌದು, ಯಾಕೆಂದರೆ ಇವರು ಅಧ್ಯಕ್ಷರಾದ ಮೇಲೆ ಪಂಚಾಯತಿನಲ್ಲಿ ಅಧಿಕಾರ ನಡೀತಾ ಇಲ್ಲ. ಸೀದಾ ಬಂದು ಎಲ್ಲ ಹಂಚಿಪುರ ಇವರು ಅನ್ನದಾನ ತೋಟದಲ್ಲೇನೇ ಇವರು ಪಂಚಾಯತಿ ಓಪನ್ ಮಾಡ್ಕೊಂಡಿರೋದು. ಎಲ್ಲ ಪ್ರತಿಯೊಂದು ತಂದು ಎಲ್ಲ ಅಲ್ಲೇ ಇದು ಮಾಡ್ಕೊತಾ ಇದ್ದಾರೆ. ಇವರು ಈ ಮೂಲ ಬರ ಏನು ಅಂತಂದರೆ, ಪಂಚಾಯತಿ ಹಿಡಿಯೋ ಉದ್ದೇಶ ಏನು ಅಂತಂದರೆ, ಇವ್ರು ಟ್ಯಾಕ್ಸ್ ಅವಾಯ್ಡ್ ಆಗಬೇಕು.
ಆಮೇಲೆ ಆ ಟ್ಯಾಕ್ಸ್ ಅವಾಯ್ಡ್ ಆಗಿದ್ದ ದುಡ್ಡಲ್ಲಿ ಅದು ಒಂದು ವರ್ಷದ ಟ್ಯಾಕ್ಸ್ ಮಾತ್ರ ಜನಗಳಿಗೆ ಹಂಚ್ತಾರೆ. ಜನಗಳಿಗೆ ಹಂಚ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಎಲೆಕ್ಷನ್ ಗೆಲ್ತಾರೆ. ಎಲೆಕ್ಷನ್ ಗೆದ್ದ ನಂತರ ಇವ್ರದ್ದು ಅದೇ ತಿರುಗಿ 4 ವರ್ಷ ಟ್ಯಾಕ್ಸ್ ಉಳಿತದೆ ಇವರಿಗೆ. ಇವ್ರು ರಾಜಾರೋಷವಾಗಿ 10 ವರ್ಷದಿಂದ 1-2 ಗೋಡನ್ಗಳಿಗೆ ಈ ಖಾತೆನೂ ಮಾಡಿಸ್ಕೊಳ್ದಂಗೆನೆ ಬರೀ ಖಾಲಿ ಜಾಗಕ್ಕೆ ಮಾತ್ರ ಕೇಳ್ತಾರೆ. ಮಾತೆತ್ತರೆ ಕ್ಲೀನ್ ಹ್ಯಾಂಡ್ ನಂದು, ಕ್ಲೀನ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ಫಸ್ಟೇನೆ ಬಂದವ್ರಿಗೆಲ್ಲನೂ ಬೆಣ್ಣೆ ಸರುವಂಥ ಕೆಲಸ.